ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ನೀವು ಜಸ್ಟ್ ಡಾಟ್ ಕನೆಕ್ಟ್ ಮಾಡ್ತಾ ಹೋಗಿ. ಒಂದು ವಾರಗಳ ಹಿಂದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಬೆದರಿಕೆಯನ್ನ ಹಾಕ್ತಾನೆ. ಏನಂತ? ಭಾರತದಲ್ಲಿ ಇರುವಂತಹ RSS ಕ್ಯಾಂಪ್ಗಳನ್ನ ನಾವು ಹೊಡೆದು ಹಾಕ್ತೀವಿ. ಅದಾಗಿ ಒಂದೆರಡು ಮೂರು ದಿನದಲ್ಲಿ ನಮ್ಮ ಭಾರತದಲ್ಲಿ ಕಾಂಗ್ರೆಸ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸ್ಸಾಂನ ನಿಲಾಂ ಬಜಾರ್ ಅಲ್ಲಿ ಇದ್ದಂತಹ ಸಾರ್ವಜನಿಕ ಸಭೆಯಲ್ಲಿ ನಿಂತ್ಕೊಂಡು ಆ ಓಪನ್ ಸ್ಟೇಜ್ ಅಲ್ಲಿ ಓಪನ್ ಆಗಿ ಹೇಳ್ತಾರೆ. ಏನಂತ? ಕುರ್ಆನ್ ಅಲ್ಲಿ ಹೇಳಲಾಗಿದೆ, ನಮಾಜ್ ಮಾಡುವಾಗ ವಿಷಕಾರಿ ಹಾವನ್ನ ಕಂಡ್ರೆ ಅದನ್ನು ಕೂಡಲೇ ಕೊಲ್ಲಬೇಕು. RSS BJP ಕೂಡ ಅದೇ ರೀತಿಯಾದಂತಹ ವಿಷಕಾರಿ ಹಾವುಗಳು. ನೀವು ಅವರನ್ನ ಕೊಲ್ಲದೇ ಇದ್ರೆ ನಿಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ನಿಮಗೆ ಉಳಿಗಾಲ ಇಲ್ಲ. कोई इस जहरीला सांप आपके सामने से गुजर रहा है और आप नमाज भी पढ़ रहे हैं. नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है RSS और BJP. इसको अगर आप नहीं मारेंगे आप कभी बचेंगे नहीं. ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಒಬ್ಬ ನಾಯಕ, ಜನರಿಂದ ಮತವನ್ನ ಪಡ್ಕೊಂಡು ಹೋಗಿರುವಂತ ಒಬ್ಬ ನಾಯಕ ಓಪನ್ ಆಗಿ ಮುಸಲ್ಮಾನರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ನೀವು BJP ಅವರನ್ನ RSS ಅವರನ್ನ ಸಾಯಿಸಿ ಅಂತ. ಏನು? ಸಾಯಿಸಿ ಅಂತ. ಇದಾದ ನಂತರ 2 ದಿನದಲ್ಲಿ ಮತ್ತೊಂದು ಸುದ್ದಿ ಬರುತ್ತೆ. ನಾಗಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿಯಿಂದ ಸುಮಾರು 2 ರಿಂದ 5 ಕಿಲೋಮೀಟರ್ ದೂರದ ದೋಸರ್ ಭವನ್ ಚೌಕ್ ಹತ್ರ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಪತ್ತೆ ಆಗಿದೆ. 15 ಜಿಲೆಟಿನ್ ಸ್ಟಿಕ್, 58 ಡಿಟೋನೇಟರ್, 8 ಕನೆಕ್ಟರ್ಗಳನ್ನ ಪೊಲೀಸರೀಗ ವಶಪಡಿಸಿಕೊಂಡಿದ್ದಾರೆ. ಸೊ ಮೊದಲಿಗೆ ಪಾಕ್ ರಕ್ಷಣಾ ಮಂತ್ರಿಯ ಸ್ಟೇಟ್ಮೆಂಟ್, ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆಯ ಸ್ಟೇಟ್ಮೆಂಟ್, ಈಗ RSS ಕಚೇರಿ ಹತ್ರ ಸ್ಫೋಟಕ ಪತ್ತೆ. ಏನಿದೆ ಹಾಗಾದ್ರೆ? ಆಮೇಲೆ ನನಗೆ ಒಂದು ಅರ್ಥ ಆಗದೆ ಇರುವಂತಹ ವಿಚಾರ, ಈ ಪಾಕಿಸ್ತಾನ ಮತ್ತೆ ಕಾಂಗ್ರೆಸ್ಸಿನ ಲವ್ ಸ್ಟೋರಿ. ಪಾಕಿಸ್ತಾನದಿಂದ RSSಗೆ ಬೆದರಿಕೆ ಬಂದ ನಂತರ ಕಾಂಗ್ರೆಸ್ RSSಗೆ ಬೆದರಿಕೆಯನ್ನ ಹಾಕುತ್ತೆ. ಈ ವಿಚಾರದಲ್ಲಿ ಅಂತಲ್ಲ, ಪ್ರತಿ ಸಂದರ್ಭದಲ್ಲಿ ಪ್ರತಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಪಾಕಿಸ್ತಾನ ಕೊಡುವಂತಹ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅವ್ರಗಳ ಪ್ಯಾಟರ್ನ್ ಆಗಿರ್ಬೋದು, ಸೇಮ್ ಇರುತ್ತೆ. ಟೈಮಿಂಗ್ ಕೂಡ ಒಂದೇ ಇರುತ್ತೆ. ಯಾಕೆ? ಇದು ಯಾವ ಕನೆಕ್ಷನ್? ಇನ್ನೊಂದು ನನಗೆ ಕೇಳಬೇಕಾಗಿರುವಂತದ್ದು, ಪ್ರಿಯಾಂಕ್ ಖರ್ಗೆ ಅವರೀಗ ಎಲ್ಲಿದ್ದಾರೆ? ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕೀಗ, ಅಥವಾ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು, ಅಥವಾ ಟ್ವೀಟ್ ಅನ್ನ ಮಾಡಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ಟಿವ್ ಇರುವಂತವ್ರಲ್ವಾ, ಟ್ವೀಟ್ ಮಾಡಿ. ದ್ವೇಷ ಭಾಷಣ ಬಿಲ್ ತರೋದ್ರಲ್ಲಿ ಭಾರಿ ಉತ್ಸಾಹ ಇತ್ತಲ್ವಾ ಪ್ರಿಯಾಂಕ್ ಖರ್ಗೆ ಅವರಿಗೆ? ನಿಮ್ಮ ತಂದೆ ಈ ಮಟ್ಟದ ದ್ವೇಷ ಭಾಷಣವನ್ನ ಮಾಡ್ತಾ ಇದ್ದಾರಲ್ವಾ ಸರ್, ಏನ್ ಕ್ರಮವನ್ನ ಕೈಗೊಳ್ತೀರಾ? ಎಲ್ಲಿ ಕೇಸ್ ದಾಖಲು ಮಾಡೋಣ? ನೀವು ಮಾಡ್ತೀರಾ ಅಥವಾ ನಾವೇ ಮಾಡ್ಬೇಕಾ ಹೇಳಿ? ಅವತ್ತು ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಏನಿಲ್ಲ, ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಎಸೆದಾರಲ್ವಾ ಬಾಂಧವರು, ಆ ಕಲ್ಲು ಎಸೆದವರ ಮೇಲೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು? ಜಸ್ಟ್ ಮುಖ್ಯಮಂತ್ರಿ ಅವರಿಗೊಂದು ಮನವಿ, ಪೋಸ್ಟ್ ಕಾರ್ಡ್ ಒಂದು ಬರೆದು ಹಾಕಿದ್ದಕ್ಕೆ, ಆ ಒಂದು ಪೋಸ್ಟ್ ಹಾಕಿದ್ದಕ್ಕೆ 3 ದಿನ ಜೈಲಲ್ಲಿ ಕೂರಿಸಿದ್ರಲ್ಲ ನಿಮ್ಮ ಯೋಗ್ಯತೆಗೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇಷ್ಟು ಓಪನ್ ಆಗಿ BJP RSS ಅನ್ನ ಮುಗಿಸೋದಕ್ಕೆ ಮುಸಲ್ಮಾನರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಅದು ಕುರ್ಆನ್ ಅನ್ನು ಉಲ್ಲೇಖ ಮಾಡಿ. ಏನು ಕ್ರಮವನ್ನ ಕೈಗೊಳ್ತೀರಾ? ಎಷ್ಟು ದಿನ ಅವರನ್ನ ಜೈಲಲ್ಲಿ ಕೂರಿಸ್ತೀರಾ? ಓಹೋ, ನಮ್ಮಂತಹ ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಅಂತಹ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರಿಗೆ ಒಂದು ನ್ಯಾಯನಾ? ಈ ಕಾನೂನು ಬಡವರಿಗೆ ಅಂತ ಬೇರೆ, ಇನ್ನು ಭ್ರಷ್ಟಾಚಾರ ಮಾಡಿ ತಿಂದು ತೇಗಿ ಶ್ರೀಮಂತರಾಗಿರುವಂತವರಿಗೆ ಬೇರೆನಾ? ಹೌದಾ? ಅವರ ಪೊಸಿಷನ್ ಅಲ್ಲಿ ಇರೋದಕ್ಕೆ ಯಾರೀ ಕಾರಣ? ಇದೇ ಸಾಮಾನ್ಯ ಜನರಲ್ವಾ? ಅದ್ ಹೆಂಗೆ ಅಷ್ಟು ಓಪನ್ ಆಗಿ ಮುಸಲ್ಮಾನರಿಗೆ ಪ್ರಚೋದನೆಯನ್ನ ಕೊಟ್ಟು ಇವತ್ತು ಓಪನ್ ಆಗಿ ಹೆಂಗ್ರಿ ಓಡಾಡ್ತಾ ಇದ್ದಾರೆ?
ಹೇಳಿ ಪ್ರಿಯಾಂಕ ಖರ್ಗೆ ಅವರೇ. ದ್ವೇಷ ಭಾಷಣ ಬಿಲ್ಲನ್ನ ತರೋದಕ್ಕೆ ಬಹಳ ಉತ್ಸಾಹವನ್ನ ತೋರಿಸಿದಂಥವ್ರು, ದಯವಿಟ್ಟು ಹೇಳಿ ಎಲ್ಲಿದ್ದೀರಾ? ವೀಕ್ಷಕರ ಮೇಲೆ ನನಗೆ ಆಶ್ಚರ್ಯ ಆಗಿದ್ದು, ಇವತ್ತು RSS ಬಿಜೆಪಿಯನ್ನ ಮುಗಿಸುವಂತಹ ಮಾತು ಆಡ್ತಾ ಇರುವಂಥವ್ರು ಯಾರು? ಸ್ವತಃ ಅವತ್ತು 6 ವರ್ಷ ಚಿಕ್ಕವರಿದ್ದಾಗ ಆ ರಜಾಕಾರರ ದಾಳಿಯಲ್ಲಿ ತಮ್ಮ ಮನೆಯನ್ನ, ತಮ್ಮ ತಾಯಿಯನ್ನ, ತಮ್ಮ ಸಹೋದರಿಯನ್ನ ಕಳ್ಕೊಂಡು ತಂದೆಯ ಜೊತೆಗೆ ಅದೃಷ್ಟವಶಾತ್ ಪಾರಾಗಿ ಬಂದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು RSS ಬಿಜೆಪಿ ಮುಗಿಸುವಂತಹ ಮಾತನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ನನಗೆ ನಿಜಕ್ಕೂ ಶಾಕ್ ಆಗುತ್ತೆ. ಆ ಇಟಲಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ, ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಕಾಪಾಡೋದಕ್ಕೆ ಇಷ್ಟು ಲೋ ಲೆವೆಲ್ಗೆ ಇಳಿತಾ ಇದ್ದೀರಾ? ಅದು ಈ ವಯಸ್ಸಲ್ಲಿ ಹೌದಾ? ಬಹುಶಃ ತಂದೆ ಮಗ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. RSS ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇಟಲಿ ಕುಟುಂಬವನ್ನ ಮೆಚ್ಚಿಸೋಣ ಅಂತ. ಅದಕ್ಕೆ RSS ಬಿಜೆಪಿ ಅವರನ್ನ ಸಾಯಿಸೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಇವತ್ತು. ಇಲ್ಲಾಂತಂದ್ರೆ ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರನ್ನೇ ನೋಡ್ಲಿಲ್ವಾ? ದಿನ ಬೆಳಗಾದ್ರೆ ಸಾಕು RSS ಜಪ ಮಾಡೋದಕ್ಕೆ ಶುರು ಮಾಡ್ತಾ ಇದ್ರು. ಇವತ್ತಿಗೂ ಮಾಡ್ತಾ ಇದ್ದಾರೆ ಬಿಡಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು RSS ಬಿಜೆಪಿ ವಿಷಕಾರಿ ಹಾವು ಅಂತ ಹೇಳ್ತಾ ಇದ್ದಾರಲ್ವಾ? ಈ ಹಿಂದೆ ಪ್ರಿಯಾಂಕ ಖರ್ಗೆ ಏನ್ ಹೇಳಿದ್ದು? RSS ದೆವ್ವ ಇದ್ದ ಹಾಗೆ ಬಿಜೆಪಿ ದೆವ್ವದ ನೆರಳು, ನಾವು ನೆರಳಿನ ಜೊತೆಗೆ ಹೋರಾಟವನ್ನ ಮಾಡಬಾರ್ದು, ದೆವ್ವದ ಜೊತೆಗೆ ಹೋರಾಟವನ್ನ ಮಾಡಬೇಕು ಅಂತ. ಇಬ್ಬರ ಸ್ಟೇಟ್ಮೆಂಟ್ ಒಂದೇ ಅಲ್ವಾ? ಅಪ್ಪ ಮಗಂದು ಟಾರ್ಗೆಟ್ ಒಂದೇ ಅಲ್ವಾ? ಅವರು ವಿಷಕಾರಿ ಹಾವು ಅಂತ ಹೇಳ್ತಾರೆ, ಇವರು ದೆವ್ವ ಅಂತ ಹೇಳ್ತಾರೆ. ಅಷ್ಟೆಲ್ಲ ಪ್ರಿಯಾಂಕ ಖರ್ಗೆ ಅವ್ರದ್ದು ಬಹಳಷ್ಟು ಇತ್ತು. RSS ನೋಂದಣಿಯಾಗದ ಸಂಸ್ಥೆ, ಗುರುದಕ್ಷಿಣೆ ಹೆಸರಲ್ಲಿ ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ, ಅಕ್ರಮ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ, ಬಹಳಷ್ಟು ಆರೋಪಗಳನ್ನ ಮಾಡಿದ್ರು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಆಗಿರಬಹುದು, ಸರ್ಕಾರಿ ಶಾಲೆಗಳಲ್ಲಿ ಆಗಿರಬಹುದು, ಸಾರ್ವಜನಿಕ ಸ್ಥಳಗಳಲ್ಲಿ ಆಗಿರಬಹುದು RSS ಚಟುವಟಿಕೆಯನ್ನ, ಅವರ ಪಥ ಸಂಚಲನವನ್ನ ವಿರೋಧ ಮಾಡಬೇಕು ಅಂತ ಖುದ್ದು ಭಾರಿ ಇಂಟ್ರೆಸ್ಟ್ ತಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೀತಾರೆ. ಪತ್ರ ಬರೆದಿದ್ದು ಮಾತ್ರ ಅಲ್ಲ, ಆಮೇಲೆ ಅದಕ್ಕೆ ಸಮರ್ಥನೆ ಬೇರೆ. ನನ್ನ ಕೈಯಲ್ಲಿ ಇದ್ದಿದ್ರೆ ನಾನೇ ಬ್ಯಾನ್ ಮಾಡ್ತಾ ಇದ್ದೆ ಅಂತ ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ. ಇನ್ನು ಹಾಫ್ ಚಡ್ಡಿಯನ್ನ ಫುಲ್ ಚಡ್ಡಿ ಮಾಡಿದ್ದು RSS ಸಾಧನೆ, ಪಥ ಸಂಚಲನ RSS ಸಾಧನೆ. ಎಲ್ಲೇ ಏನೇ ಸಮಸ್ಯೆ ಆದ್ರೂ ಕೂಡ RSS ಹೋಗ್ತೇನೆ ಅಂತ ಹೇಳ್ತಾರೆ, ಬಟ್ ಎಲ್ಲಿ ಹೋಗಿದ್ದಾರೆ? ಒಂದು ಫೋಟೋ ಕೂಡ ಇಲ್ಲ ಅಂತ ವ್ಯಂಗ್ಯ ಬೇರೆ ಮಾಡಿದ್ರು. ಪಾಪ ಪ್ರಿಯಾಂಕ ಖರ್ಗೆ ಅವರು ಇಷ್ಟು ಬೇಗ ದೃಷ್ಟಿ ಸಮಸ್ಯೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಬಾಕಿ ಎಲ್ಲ ಕಾಣಿಸುತ್ತೆ ಪ್ರಿಯಾಂಕ ಖರ್ಗೆ ಅವರಿಗೆ. RSS ಮಾಡಿರುವಂತ ಸಾಧನೆ ಮಾತ್ರ ಕಾಣಿಸೋದೇ ಇಲ್ಲ ಅವರಿಗೆ. ಗೂಗಲಲ್ಲಿ RSS ಅದರ ಬಗ್ಗೆ ಹುಡುಕಿದ್ರೆ ಒಳ್ಳೇದೇನು ಕಾಣಿಸಲ್ಲ, ಎಲ್ಲ ಹಿಂಗೆ ತಪ್ಪೇ ಕಾಣಿಸೋದು, ಜಾಣ ಕುರುಡು. ಈ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಹೇಳ್ತಾರಲ್ವಾ, ಹಾಗಾಯ್ತು ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪರಿಸ್ಥಿತಿ. ತಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲದಂತಹ ಇಬ್ರು ಬಂದು 100 ವರ್ಷ ಯಶಸ್ವಿಯಾಗಿ ಪೂರೈಕೆ ಮಾಡಿರುವಂತಹ RSS ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಿಮಗಳ ಯೋಗ್ಯತೆ ಏನು? RSS ನಿಮಗಳಿಗೆ ಹಾಗಾದ್ರೆ ಎಷ್ಟರ ಮಟ್ಟಿಗೆ ನಿದ್ದೆಗೆಡಿಸಿರಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಣ್ಣದ ಅರ್ಥ ಆಗುತ್ತೆ ನಮಗೆ. ಆಮೇಲೆ ನನಗೆ ಇನ್ನೊಂದು ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರೋದು, ಯಾಕೆ ಮೋದಿಜಿ ಕಾಂಗ್ರೆಸ್ ಅನ್ನ, ಅದು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಅದು MMC ಮುಸ್ಲಿಂ ಮಾವೋವಾದಿ ಕಾಂಗ್ರೆಸ್ ಅಂತ ಯಾಕೆ ಹೇಳಿದ್ರು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ, ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಬಳಸ್ಕೊಂಡು ಪಾಪ ಅವರನ್ನ ಉದ್ಧಾರ ಮಾಡಬೇಕಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು RSS ಬಿಜೆಪಿಯನ್ನ ಸಾಯಿಸಿ ಅಂತ ಹೇಳ್ತಾ ಇದ್ದೀರಲ್ವಾ? ವಾರೇ ವಾ, ನಿಮ್ಮನ್ನ ನಂಬಿ ವೋಟ್ ಹಾಕ್ತಾ ಇರುವಂತವ್ರು ಗ್ರೇಟ್. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಈ ಹೇಳಿಕೆ ಕೊಟ್ಟ ಸ್ಥಳ ಅಸ್ಸಾಂನ ನೀಲಾಂ ಬಜಾರ್, ವೆರಿ ಸೆನ್ಸಿಟಿವ್ ಪ್ಲೇಸ್. ಭಾರತ ಬಾಂಗ್ಲಾದೇಶ ನಡುವೆ ಇರುವಂತಹ ಅತಿ ಸೂಕ್ಷ್ಮ ಗಡಿ ಪ್ರದೇಶ. ಇಲ್ಲಿ ಕೇವಲ ಒಂದು ನದಿ 2 ದೇಶವನ್ನ ಬೇರ್ಪಡಿಸುತ್ತೆ. 0 ಪಾಯಿಂಟ್ ಜನರ ಮನೆ ಮುಂಭಾಗದಲ್ಲಿ ಹಾದು ಹೋಗುತ್ತೆ. ಅಂದ್ರೆ ಇದು ಅಲ್ಲಿರುವಂತಹ ಮಿಯಾ ಮುಸ್ಲಿಂಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿರುವಂತಹ ನೇರ ಸಂದೇಶ, ಹೋಗಿ ಬಿಜೆಪಿ RSS ಅವರನ್ನ ಮುಗಿಸಿ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿರುವಂತಹ ಸ್ಥಳೀಯ ಸಮುದಾಯಗಳಿಗೆ ಇದು ಎಚ್ಚರಿಕೆಯ ಗಂಟೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನಿಮಗೆ
ಅಭಿವೃದ್ಧಿ ಬಗ್ಗೆ ಹೇಳೋದಕ್ಕೆ ಏನು ಉಳ್ಕೊಳ್ಳದೆ ಇರುವಾಗ, ಅಂದರೆ ಅಭಿವೃದ್ಧಿ ಮಾಡಲ್ಲ, ಹಾಗಾಗಿ ಅಭಿವೃದ್ಧಿ ಬಗ್ಗೆ ಏನು ಹೇಳೋದಕ್ಕೆ ಇಲ್ಲದೆ ಇರುವಾಗ, ನಿಮ್ಮ ಇಡೀ ಪಕ್ಷ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಕುಸಿತ ಇರುವಾಗ, ಹೇಳ ಹೆಸರಿಲ್ಲದ ಹಾಗೆ ಸೈಡಿಗೆ ಹೋಗ್ತಾ ಇರುವಾಗ, ನಿಮ್ಮದೇ ನಾಯಕರು ನಿಮ್ಮದೇ ಪಕ್ಷವನ್ನು ಬಿಟ್ಟು ಹೋಗ್ತಾ ಇರುವಾಗ ಇನ್ನು ಏನು ಮಾಡ್ತೀರಿ? ದ್ವೇಷ ಭಾಷಣ ಅಲ್ಲದೆ ಮತ್ತಿನ್ನೇನು ಮಾಡ್ತೀರಿ? ಭಯದ ವಾತಾವರಣ ಸೃಷ್ಟಿ ಮಾಡೋದು, ವೋಟ್ ಬ್ಯಾಂಕ್ ಅನ್ನ ಪ್ರಚೋದಿಸೋದು. ಒಂದು ಕಡೆ ಬಿಜೆಪಿ ಬಂದು ಸುರಕ್ಷತೆ, ಅಭಿವೃದ್ಧಿ, ಇನ್ನು ಗಡಿಯ ಸ್ಥಿರತೆ, ಸ್ಥಳೀಯ ಅಸ್ತಿತ್ವವನ್ನು ಕಾಪಾಡುವಂತಹ ಮಾತುಗಳನ್ನ ಆಡಿದ್ರೆ, ಈ ಕಡೆ ಕಾಂಗ್ರೆಸ್ ಬಂದು ಚುನಾವಣೆಗೆ ಧರ್ಮವನ್ನು ಎಳೆದು ತಂದು ಹಾಕಿ ಕುರಾನನ್ನ ಉಲ್ಲೇಖ ಮಾಡಿ ಬಿಜೆಪಿ RSS ಅನ್ನ ವಿರೋಧಿಗಳಾಗಿ ಚಿತ್ರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ. ಈ ಹೇಳಿಕೆಯಿಂದ ಇವತ್ತು ಕಾಂಗ್ರೆಸ್ನ ನಿಜವಾದ ಮುಖ ಬಹಿರಂಗ ಆಗಿದೆ. ಮತ್ತೊಮ್ಮೆ ಅಂತ ಸೇರಿಸ್ಕೊಳ್ತೀನಿ, ಯಾಕಂದ್ರೆ ಅವಾಗವಾಗ ಇವರ ಮುಖ ಹೊರಗೆ ಬರ್ತಾ ಇರುತ್ತೆ, ಅದಕ್ಕೆ ಮತ್ತೊಮ್ಮೆ ಅಂತ ಸೇರಿಸ್ಕೊಳ್ಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಇವತ್ತು ಬಿಜೆಪಿ ಕೂಡ ಕಂಪ್ಲೇಂಟ್ ಕೊಟ್ಟಿದೆ, RSS ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಅದರ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕು. ಮತ್ತೊಂದು ಕಡೆ ಅಸ್ಸಾಂನ ಜನ ಕೊಡುವಂತಹ ರಿಸಲ್ಟ್ ಏನನ್ನುವಂಥದ್ದನ್ನು ಕೂಡ ನೋಡಬೇಕು. ಯಾಕಂದ್ರೆ ಈಗ ಅಸ್ಸಾಂ ಭವಿಷ್ಯದ ತೀರ್ಮಾನ ಅಲ್ಲಿನ ಜನರ ಕೈಯಲ್ಲಿ ಇದೆ. ಅವರು ಸುರಕ್ಷತೆಯ ಜೊತೆಗೆ ನಿಲ್ತಾರ ಅಥವಾ ಈ ರೀತಿ ಬೆದರಿಕೆ ಹಾಕೊಂಡು ಅವರನ್ನ ಸಾಯಿಸಿ ಇವರನ್ನ ಸಾಯಿಸಿ ಅಂತ ಹೇಳೋರ ಜೊತೆಗೆ ನಿಲ್ತಾರ ಅನ್ನುವಂಥದ್ದು ರಿಸಲ್ಟ್ ದಿನ ಗೊತ್ತಾಗತ್ತೆ. ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.